ನಮಸ್ಕಾರ ಸ್ನೇಹಿತರೆ, ನಾನು ನಂದಿನಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಕಳೆದ ವಿಡಿಯೋದಲ್ಲಿ ನಮ್ಮ ಆದಿಚುಂಚನಗಿರಿ ಸ್ವಾಮಿ, ನಮ್ಮ ಪರಶಿವನೇ ತಪೋಗೈದಂತಹ ಈ ಜಾಗ ಸುಮಾರು 2000 ವರ್ಷಗಳ ಇತಿಹಾಸವಿರುವಂತಹ ಜಾಗವಾಗಿತ್ತು. ಇಲ್ಲಿ ಬಂದು ನಾವು ಅರಕೆ ಬಸವಣ್ಣ, ಪಂಚಲಿಂಗಗಳಾದಂತಹ ಮಲ್ಲೇಶ್ವರ ಸ್ವಾಮಿ, ಗಂಗಾಧರೇಶ್ವರ ಸ್ವಾಮಿ ಮತ್ತು ಪಕ್ಕದಲ್ಲಿರುವಂಥ ಅಮ್ಮನವರ ದರ್ಶನವನ್ನು ಪಡೆದು ನಂತರ ನಾವು ಗವಿಸಿದ್ದೇಶ್ವರ ದೇವರ ದರ್ಶನವನ್ನು ನಾವು ಪಡೆದಿದ್ದು. ಇನ್ನು ನಾವು ಕತ್ತಲೆ ಸೋಮೇಶ್ವರ ದೇವರ ದರ್ಶನವನ್ನು ಮಾಡಿಕೊಂಡು ಕಾಲಭೈರವೇಶ್ವರನ ದೇವರ ದರ್ಶನವನ್ನು ಮಾಡೋಣ. ಇನ್ನೂ ವಿಶಿಷ್ಟವಾದಂತಹ ವಿಶೇಷತೆಗಳನ್ನು ಕಳೆದ ವಿಡಿಯೋಗಿನ್ನ ಇನ್ನೂ ಹೆಚ್ಚು ವಿಶೇಷತೆಗಳನ್ನು ಈ ವಿಡಿಯೋ ಮೂಲಕ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ, ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಕತ್ತಲೆ ಸೋಮೇಶ್ವರ ದೇವಸ್ಥಾನಕ್ಕೆ ನಾನಿವಾಗ ನಡ್ಕೊಂಡು ಹೋಗ್ತಾ ಇದ್ದೀನಿ. ಮೆಟ್ಲು ಹತ್ಕೊಂಡು ತುಂಬಾ ಸುಸ್ತಾಯಿತು. ನನ್ನ ಜೊತೆಯಲ್ಲಿ ಯಾರೂ ಬಂದಿರಲಿಲ್ಲ, ನಾನು ಒಬ್ಬಳೇ ಹೋಗ್ತಾ ಇದ್ದೆ. ನನ್ನ ಜೊತೆ ಬಂದಿರೋರೆಲ್ಲರೂ ಕೆಳಗಡೆನೇ ಇದ್ದರು, ನಾನು ಮಾತ್ರ ಒಬ್ಬಳೇ ಮೇಲ್ಗಡೆ ಹತ್ತಿ ಹೋಗ್ತಾ ಇದ್ದೀನಿ. ಈ ಜಾಗನೂ ಅಷ್ಟೇ ತುಂಬಾ ಈ ಥರನೇ ಮೆಟ್ಲುಗಳಿರ್ತವೆ. ಇದಕ್ಕೆ ಅಂತ ಏನು ನೀಟಾದಂತಹ ಒಂದು ಮೆಟ್ಲುಗಳಿರೋದಿಲ್ಲ. ಕತ್ತಲೆ ಸೋಮೇಶ್ವರ ಇರುವಂಥದ್ದು ಒಂದು ಗುಹೆ ಒಳಗಡೆ, ದೊಡ್ಡ ಕಲ್ಲು ಬಂಡೆ ಒಳಗಡೆ ಇರುವಂಥ ಕತ್ತಲೆ ಸೋಮೇಶ್ವರ. ನಮ್ಮ ತಂದೆ ತಾಯಿಗಳ ಜೊತೆ ನಾವು ಬಂದಾಗ ಇಲ್ಲಿ ಮೇಲ್ಗಡೆ ನಮ್ಮನ್ನು ಕಳಿಸ್ತಾನೆ ಇರಲಿಲ್ಲ. ಯಾಕೆ ಅಂದರೆ ಈ ಥರನೇ ಗುಹೆಗಳು ಮತ್ತು ಅಲ್ಲಿ ಹೋಗೋದಕ್ಕೆ ಮೆಟ್ಲುಗಳಿಲ್ಲ. ಹಾಗಾಗಿ ನಮ್ಮ ತಂದೆ ತಾಯಿ ಬಂದಾಗ ನಮ್ಮನ್ನು ಇಲ್ಲಿ ಕಳಿಸ್ತಾನೆ ಇರಲಿಲ್ಲ. ನಾನು ಇವತ್ತು ಹೋಗಲೇಬೇಕು ಅಂತ ಬಂದಿದ್ದೀನಿ. ನೀವು ನೋಡ್ತಾ ಇರ್ಬೋದು, ಇದೇ ಗುಹೆ ಒಳಗಡೆ ಇರುವಂಥವು ಕತ್ತಲೆ ಸೋಮೇಶ್ವರ. ಅಲ್ಲಿ ನೀವು ಟಾರ್ಚ್ ಹಾಕೊಂಡು ಕೂಡ ಸ್ವಾಮಿಯನ್ನು ನೋಡಬಹುದು. ನೀವು ನೋಡ್ತಾ ಇರುವಂಥ ಸ್ವಾಮಿ ಕತ್ತಲೆ ಸೋಮೇಶ್ವರ ಪೂರ್ತಿ ಕತ್ತಲೆಯಾಗಿರ್ತದೆ. ಇಲ್ಲಿನೂ ಕೂಡ ಬಸವಣ್ಣನವರು ಇಟ್ಟಿರ್ತಾರೆ, ಎತ್ತುವ ಬಸವಣ್ಣ ಅಂತ. ನೀವು ಮನಸ್ಸಿನಲ್ಲಿ ಏನಾದರೂ ಅಂದ್ಕೊಂಡು ಏನಾದರೂ ಕಾರ್ಯ ಆಗಬೇಕು ಅಂದಾಗ ಆ ಬಸವಣ್ಣನ ಎತ್ತಿದಾಗ ಅದು ಈಸಿಯಾಗಿ ಬರುತ್ತೆ. ಏನಾದರೂ ನಿಮಗೆ ಕೆಲಸ ಆಗಲ್ಲ ಅನ್ನೋದಾದರೆ ಅದು ಕಷ್ಟವಾಗಿರುತ್ತೆ. ಇದು ಕತ್ತಲೆ ಸೋಮೇಶ್ವರನ ದರ್ಶನ. ಇಲ್ಲಿ ಶಿವಲಿಂಗದ ಮುಂದೆ ಒಂದೇ ಒಂದು ದೀಪ ಉರಿತಾ ಇರ್ತದೆ. ಇಲ್ಲಿ ಅರ್ಚಕರು ಕೂತಿರ್ತಾರೆ. ದೇವರ ದರ್ಶನ ಮಾಡಿ ನಾವು ಆಚೆ ಬಂದು, ಇದು ದೊಡ್ಡ ಕಲ್ಲು ಬಂಡೆಗಳ ನಡುವೆ ಇರುವಂತಹದ್ದು. ಈಗ ಆ ದೇವಸ್ಥಾನ ಬಿಟ್ಟು ಸ್ವಲ್ಪ ಮುಂದೆ ಬಂದರೆ ಇಲ್ಲಿ ಚೇಳೂರು ಕಂಬಕ್ಕೆ ಹೋಗುವ ದಾರಿ ಅಂತ ಇಲ್ಲಿ ಬೋರ್ಡ್ ಹಾಕಿದ್ದಾರೆ. ಇಲ್ಲಿ ಹಾಡು ಭಾಷೆನಲ್ಲಿ ಇದನ್ನ ಚೋಳ್ರು ಕಂಬ ಅಂತ ಕರೀತಾರೆ. ನೀವು ಯಾವುದೋ ರಾಜರ ಕಾಲದ ಕಂಬ ಇರ್ಬೋದೇನೋ ಅಂತ ಅನ್ಕೋಬೇಡಿ. ಇದು ಚೇಳೂರು, ಇದಕ್ಕೂ ಒಂದು ಇತಿಹಾಸವಿದೆ. ಚೇಳೂರು ಕಂಬ ಅಂತ ಮೇಲ್ಗಡೆ ಈ ಬೆಟ್ಟದ ತುತ್ತ ತುದಿ ಇದು ದಕ್ಷಿಣಕ್ಕೆ ಇರುವಂತಹ ಒಂದು ಬೆಟ್ಟದ ಕಲ್ಲು ಅಷ್ಟೇನೆ. ಇದು ಚೇಳೂರು ಕಂಬಕ್ಕೆ ಹೋಗಬೇಕು ಅಂದಾಗ ಈ ಥರ ಕಬ್ಬಿಣದ ಸರಳನ್ನು ಹಿಡ್ಕೊಂಡು ನಾವು ಮೇಲ್ಗಡೆ ಹತ್ತಿ ಹೋಗಬೇಕು. ಹತ್ತಿ ಏನೋ ಹೋಗ್ಬಿಡ್ಬೋದು, ಬರೋದಕ್ಕೆ ತುಂಬಾ ಕಷ್ಟ ಆಗುತ್ತೆ. ಹಾಗಾಗಿ ನಾನು ಬೇಡ, ಇದು ತುಂಬ ರಿಸ್ಕ್ ಆದ ಕೆಲಸ ಅಂತ ಹೇಳಿ ಅವರೇ ಗಂಡಸ್ರೇನೆ ತುಂಬ ಕಷ್ಟಪಟ್ಟು ಇಳಿತಾ ಇದ್ರು, ಹತ್ತುತ್ತಾ ಇದ್ರು. ಹಾಗಾಗಿ ನಾನು ಬೇಡ ಅಂತ ಅಂದ್ಕೊಂಡು ಬಂದ್ಬಿಟ್ಟು ಆದಿಚುಂಚನಗಿರಿಯ ತುತ್ತ ತುದಿಯ ದಕ್ಷಿಣ ಭಾಗಕ್ಕೆ ಇರುವಂತಹದ್ದು ಚೇಳೂರು ಕಂಬ, ಉತ್ತರ ಭಾಗಕ್ಕೆ ಇರುವಂತಹದ್ದು ಗಳಿಗೆಗಲ್ಲು. ಅಂದರೆ ಇಲ್ಲಿ ಹಾಡು ಭಾಷೆನಲ್ಲಿ ಗಾಳಿಗಲ್ಲು ಅಂತ ಕರೀತಾರೆ. ನೀವು ನೋಡ್ತಾ ಇರ್ಬೋದು, ಎಲ್ಲ ಕಷ್ಟಪಟ್ಕೊಂಡು ಮೇಲೆ ಏರ್ತಾ ಇದ್ರು. ನಾನು ಸ್ವಲ್ಪ ದೂರ ಹತ್ತಿ ಕೆಳಗಡೆ ಇಳಿದ್ಬಿಟ್ಟೆ, ಆಗೋದಿಲ್ಲ ಅಂತ. ಈ ಚೇಳೂರು ಕಂಬದ ವಿಶೇಷತೆ ಏನು ಅನ್ನೋದಾದರೆ, ಈ ಗಂಗಾಧರೇಶ್ವರ ಸ್ವಾಮಿಗೆ ಪೂಜೆ ಮಾಡ್ತಿದ್ದಂತಹ ಅರ್ಚಕರು ಈ ಚೇಳೂರು ಅನ್ನೋ ಗ್ರಾಮಕ್ಕೆ ಹೋಗಿ ಸೇರ್ಕೊತಾರೆ. ಅವರು ಸೇರ್ಕೊಂಡ ನಂತರ ಇಲ್ಲಿ ಏನು ತೇರು ಎಳಿತಾರೋ ಉತ್ಸವ ದಿನ, ಅಂದರೆ ಶಿವರಾತ್ರಿ ದಿನ ಏನು ತೇರು ಉತ್ಸವ ನಡೆಯುತ್ತೋ ಆ ಒಂದಿನ ದಿನ ಈ ಚೇಳೂರು ಗ್ರಾಮದಿಂದ ಬಂದು ಈ ಚೇಳೂರು ಕಂಬ ಏನಿದೆಯೋ ಆ ಬೆಟ್ಟದ ತುದಿಗೆ ಹೋಗಿ ಅಲ್ಲಿಂದ ಗ್ರಾಮದಿಂದ ಬಂದಂಥವರು ಅಲ್ಲಿ ದೀಪವನ್ನು ಹಚ್ಚುತ್ತಾರೆ. ಇಲ್ಲಿ ಹಚ್ಚಿದಂಥ ದೀಪ ಅಲ್ಲಿ ಚೇಳೂರು ಗ್ರಾಮದಲ್ಲಿ ಇರುವಂತಹ ಬಾವಿ ಒಳಗಡೆ ಈ ದೀಪ ಕಾಣುತ್ತಂತೆ. ಆ ದೀಪ ನೋಡೋವರೆಗೂ ಅಲ್ಲಿರುವಂತಹ ಜನಗಳು ಉಪವಾಸ ಇರ್ತಾರಂತೆ. ಉಪವಾಸ ಇದ್ದು ಈ ದೀಪ ಆ ಬಾವಿ ಒಳಗಡೆ ಕಂಡ ನಂತರವೇ ಅಲ್ಲಿಯ ಜನಗಳು ಊಟ ಮಾಡುವುದು. ತೇರು ಹಚ್ಚುವ ದೀಪ ಚೇಳೂರು ಗ್ರಾಮದಲ್ಲಿ ಬಾವಿ ಒಳಗಡೆ ಕಾಣುತ್ತೆ ಅನ್ನೋದಾದರೆ ಎಷ್ಟು ದೇವರ ಮಹತ್ವ ಇರಬಹುದು ಅಂತ ನಮಗೆ ಗೊತ್ತಾಗುತ್ತೆ. ಈ ಚೇಳೂರು ಕಂಬದಲ್ಲಿ ಹಚ್ಚುವಂತಹ ದೀಪ ಚೇಳೂರು ಅನ್ನೋ ಗ್ರಾಮದ ಬಾವಿ ಒಳಗಡೆ ಎಲ್ಲರಿಗೂ ಕಾಣಿಸೋದಿಲ್ವಂತೆ. ಯಾರು ಪುಣ್ಯ ಮಾಡಿರ್ತಾರೋ ಅಂಥವರಿಗೆ ಮಾತ್ರ ಆ ದೀಪ ಕಾಣಿಸುತ್ತಂತೆ. ಚೇಳೂರು ಕಂಬದಿಂದ ಸ್ವಲ್ಪ ನೀವು ಉತ್ತರ ದಿಕ್ಕಿಗೆ ಬಂದಾಗ ಇಲ್ಲಿ ನಿಮಗೆ ಗಳಿಗೆಗಲ್ಲು, ಇದನ್ನು ಹಾಡು ಭಾಷೆನಲ್ಲಿ ಇವರು ಗಾಳಿಗಲ್ಲು ಅಂತಾರೆ. ಈ ಜಾಗನೂ ಅಷ್ಟೇ ತುಂಬ ಕಠಿಣವಾಗಿದೆ ಹತ್ತೋದಕ್ಕೆ. ನೋಡಿ, ಸ್ವಲ್ಪ ದೂರ ಇತ್ತು, ಆದರೆ ಇಲ್ಲಿ ಸರಪಣಿ ಹಿಡ್ಕೊಂಡು ಮೇಲೆ ಹತ್ತಬೇಕು ಅಂತ ನೋಡಿದೆ ನಾನು. ಇವರೇ ಎಲ್ಲ
ಹತ್ತು ಅಂಥವರೆಲ್ಲ ರಿಟರ್ನ್ ಬರ್ತಾ ಇದ್ದಾರೆ ಆಗೋದಿಲ್ಲ ಅಂತ. ನನಗೆ ತುಂಬಾ ಭಯ ಆಯಿತು. ಮೇಲೆ ಹೋಗಿ ಕಾಲೇನಾದರೂ ಜಾರು ಬಿಡುತ್ತೆ ಅಂತ. ನೋಡಿ, ಇದೇ ತುತ್ತ ತುದಿಯಲ್ಲಿ ಇರುವಂತಹ ಗಳಿಗೆಗಲ್ಲು. ಈ ಕಲ್ಲು ನಿಂತಿರುವುದೇ ಒಂದು ದೇವರ ಕೃಪೆಯಿಂದನೇ ನಿಂತಿರೋ ಥರನೇ ಇದೆ. ಈ ಒಂದು ಬಂಡೆ, ದೊಡ್ಡ ಬಂಡೆ, ಇದು 300 ಅಡಿ ಎತ್ತರವಿರುವಂತಹ ಇದೊಂದು ಬಂಡೆ. ಯಾರೋ ಮೇಲ್ಗಡೆ ಹೋಗಿ ಸೆಲ್ಫಿ ತಗೋತಾ ಇದ್ರು, ಆದರೆ ನಮ್ಗೆ ಅಷ್ಟು ದೂರ ಮೇಲ್ಗಡೆ ನನಗೆ ಹೋಗೋಕ್ಕಾಗಲಿಲ್ಲ. ಈ ಗಳಿಗೆ ಗಲ್ಲಿಗೆ ತುಂಬಾ ಕಷ್ಟವಾದಂತಹ ಜಾಗ. ನಾನು ಕೆಳಗಡೆಯಿಂದ ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ, ಅದೇ ಗಳಿಗೆ ಗಲ್ಲು. ಈ ಬೆಟ್ಟದ ತುತ್ತ ತುದಿ ಅದು. ಇಲ್ಲಿ ಮೇಲೆ ಹೋಗೋದೇ ಒಂದು ಹರಸಾಹಸ. ನಿಜವಾಗ್ಲೂ ಆ ಪ್ರಯತ್ನವನ್ನು ಕೆಲವೊಂದು ಜನ ಮಾಡ್ತಾರೆ, ಕೆಲವು ಜನ ಬೇಡ ಅಂತ ವಾಪಸ್ ರಿಟರ್ನ್ ಹೋಗಿದ್ದು ಆಯಿತು. ಆ ಕಾಲಭೈರವನ ದೇವಸ್ಥಾನದಲ್ಲಿ ನಾನು ತೇರು ಉತ್ಸವ ನಡೆಯುತ್ತೆ ಅಂತ ಹೇಳಿದ್ನಲ್ಲ, ಆ ತೇರನ್ನು ನಮ್ಮ ಕಾಲಭೈರವೇಶ್ವರ ಬೇರೆಯವರಿಂದ ಅದನ್ನು ಕತ್ಕೊಂಡು ಬರೋದು. ಕತ್ಕೊಂಡು ಬರಬೇಕಾದ್ರೆ ಒಂದು ಸರ್ಪ ಒಂದು ಕಾಲಭೈರವನ ಹಿಂಬಾಲಿಸ್ಕೊಂಡು ಬರ್ತತೆ. ಆ ಸರ್ಪವನ್ನು ಈ ಗಳಿಗೆ ಗಲ್ಲಿನ ಮೇಲೆ ಅದನ್ನು ಸಾಯಿಸ್ತಾರೆ ಅನ್ನೋ ಕಾರಣದಿಂದ ಈ ಭೈರವನನ್ನು ಆಕಾಶ ಭೈರವ ಅಂತ ಕರೀತಾರೆ. ಆ ವಿಶೇಷತೆ ಈ ಗಾಳಿಗಲ್ಲಿಗಿದೆ, ಅಂದರೆ ಗಳಿಗೆ ಗಲ್ಲಿಗಿದೆ. ಈ ಬೆಟ್ಟದ ತುತ್ತ ತುದಿಗೆ ಬಂದಿದ್ದಾಯಿತು. ಈಗ ನಾನು ರಿಟರ್ನ್ ಹೋಗ್ತಾ ಇದ್ದೀನಿ. ಈಗ ಕಾಲಭೈರವೇಶ್ವರ ದೇವರ ದರ್ಶನವನ್ನು ಮಾಡೋಣ ಬನ್ನಿ. ನೀವು ನೋಡ್ತಾ ಇರುವಂತಹ ಗೋಪುರವೇ ಸ್ವಾಮಿ ದರ್ಶನಕ್ಕೆ ಹೋಗುವಂತಹ ಹೆಬ್ಬಾಗಿಲು. ನೀವು ನೋಡ್ತಾ ಇರುವಂತಹ ಕಾಲಭೈರವೇಶ್ವರ ದೇವಸ್ಥಾನದ ಈ ರಾಜಗೋಪುರ ಪೂರ್ವ ದಿಕ್ಕಿಗಿದೆ. ಸುಮಾರು 100 ಅಡಿ ಎತ್ತರದ ಇರುವಂತಹ ಇದು ಗೋಪುರವಾಗಿರುತ್ತೆ. ಕಾಲಭೈರವ ಸ್ವಾಮಿಯ ದೇವಸ್ಥಾನದಲ್ಲಿ 4 ಗೋಪುರಗಳಿದ್ದಾವೆ. ಈಗ ನೀವು ನೋಡಿದಂಥದ್ದು ರಾಜಗೋಪುರ. ಇನ್ನು ಉಳಿದ 3 ಗೋಪುರಗಳು 57 ಅಡಿ ಇರುವಂತಹ ಗೋಪುರಗಳಾಗಿರ್ತವೆ. ಪೂರ್ವ ದಿಕ್ಕಿಗೆ ಇರುವಂಥದ್ದು ರಾಜಗೋಪುರ. ಅದು ಇಲ್ಲಿರುವ ದೇವಸ್ಥಾನವನ್ನು ದ್ರಾವಿಡ ಶೈಲಿಯಲ್ಲಿ ಕೆತ್ತನೆ ಮಾಡಲಾಗಿದೆ. ಬನ್ನಿ ಒಳಗಡೆ ಹೋಗಿ ಕಾಲಭೈರವ ದೇವರ ನಾವು ದರ್ಶನವನ್ನು ಮಾಡೋಣ. ನಾನೀಗ ಒಳಗಡೆ ಹೋಗ್ತಾ ಇದ್ದೀನಿ. ಒಳಗಡೆ ಹೋಗುವಾಗ ಕಾಲಭೈರವನ ಬಲದ ಭಾಗದ ಕಡೆಗೆ ಇಲ್ಲಿ ಗಣೇಶನ ಒಂದು ವಿಗ್ರಹವನ್ನು ಇಟ್ಟಿದ್ದಾರೆ. ಈ ಗಣೇಶ ಸುಮಾರು 7 ಅಡಿ ಎತ್ತರವಿರುವಂತಹ ಗಣೇಶವಾಗಿರುತ್ತೆ. ಒಳಗಡೆ ನಾವು ಬಂದಾಗ ಈ ದೇವಸ್ಥಾನ ತುಂಬ ವಿಶಾಲವಾಗಿದೆ. ಒಂದೊಂದು ಕಂಬಗಳಲ್ಲಿಯೂ ಕೂಡ ನೀವು ನೋಡ್ತಾ ಇರಬಹುದು ಒಂದೊಂದು ಭೈರವನ ಕೆತ್ತನೆ ಮಾಡಲಾಗಿದೆ. ಗಣೇಶನ ದರ್ಶನವಾದ ನಂತರ ಇಲ್ಲೇ ಪಕ್ಕದಲ್ಲಿ ಕಾಲಭೈರವನ ಹಿಂಭಾಗದಲ್ಲಿ ಒಂದು ಕಡೆ ಗಣೇಶ, ಇನ್ನೊಂದು ಕಡೆ ಸುಬ್ರಹ್ಮಣ್ಯ ಸ್ವಾಮಿಯ ವಿಗ್ರಹವನ್ನು ಇಡಲಾಗಿದೆ. ಈ ಸುಬ್ರಹ್ಮಣ್ಯ ಸ್ವಾಮಿ ಸುಮಾರು 6 ಅಡಿ ಎತ್ತರವಿರ್ತಾರೆ. ಈ ದೇವಸ್ಥಾನವನ್ನು ಪೂರ್ತಿ ಕಲ್ಲಿನಿಂದನೇ ಕಟ್ಟಿರೋದ್ರಿಂದ ನಾವು ಹೊರಗಿಂದ ಒಳಗೆ ಹೋದಾಗ ತುಂಬ ತಣ್ಣಗಿರುವಂತಹ ಒಂದು ಫೀಲ್ ಆಗುತ್ತೆ ನಮಗೆ. ಒಂದೊಂದು ಕಂಬದಲ್ಲಿಯೂ ಕೂಡ ಅಷ್ಟಾಂಗ ಭೈರವನ ವಿಗ್ರಹವನ್ನು ಇಲ್ಲಿ ಕೆತ್ತನೆ ಮಾಡಲಾಗಿದೆ. ಇಂಥ ಕಂಬಗಳು ಇಲ್ಲಿ ಸುಮಾರು 172 ಕಂಬಗಳಿದ್ದಾವೆ. ಒಂದೊಂದು ಕಂಬದಲ್ಲಿಯೂ ಕೂಡ ಶಿವರ ರುದ್ರ ತಾಂಡವ ಆಡುವಂಥ ವಿಗ್ರಹಗಳು ಕೂಡ ಇಲ್ಲಿ ಕೆತ್ತನೆ ಮಾಡಲಾಗಿದೆ. ಒಂದೊಂದು ಕಂಬವನ್ನು ಕೆತ್ತನೆ ಮಾಡೋದಕ್ಕೆ ಸುಮಾರು ಒಂದು ಕಂಬಕ್ಕೆ 250 ದಿನಗಳನ್ನು ತಗೊಂಡು ಇದು ಕೆತ್ತನೆಯನ್ನು ತುಂಬ ಅದ್ಭುತವಾಗಿ ಕೆತ್ತನೆ ಮಾಡಲಾಗಿದೆ. ಭೈರವನ ದರ್ಶನಕ್ಕೆ ಹೋಗುವ ಮುಂಚೆ ಇಲ್ಲಿ ಅಷ್ಟಾಂಗ ಭೈರವನ ದರ್ಶನ ಕೂಡ ನಾವು ನೋಡ್ಕೊಂಡು ಹೋಗ್ಬೋದು. ಅಷ್ಟಾಂಗ ಭೈರವರಲ್ಲಿ ಸರ್ವಜ್ಞ ಭೈರವ, ಸಂಹಾರ ಭೈರವ, ರುದ್ರ ಭೈರವ, ಕಾಲಾಗ್ನಿ ಭೈರವ, ಮಹಾರೌದ್ರ ಭೈರವ, ಅಷ್ಟಾಂಗ ಭೈರವ, ನಿರ್ಭಯ ಭೈರವ, ನಾನಾರೂಪ ಭೈರವ, ಮಾರ್ತಾಂಡ ಭೈರವ, ಪರಮ ಭೈರವ, ಕರಾಳ ಭೈರವ, ಪ್ರಚಂಡ ಭೈರವ, ನೀಲಕಂಠ ಭೈರವ, ಪ್ರಳಯಾಂತಕ ಭೈರವ, ಹೀಗೆ ಅಷ್ಟಾಂಗ ನಮ್ಮ ದೇವರು ಏನು ನಮ್ಮ ಭೈರಪ್ಪ ಇದ್ದಾರೋ ಆ ಭೈರವೇಶ್ವರ ವಿಗ್ರಹಗಳನ್ನು ಒಂದೊಂದು ಕಂಬದಲ್ಲಿಯೂ ತುಂಬ ಅದ್ಭುತವಾಗಿ ಕೆತ್ತನೆ ಮಾಡಲಾಗಿದೆ. ಈ ದೇವಸ್ಥಾನ ಕಾಲಭೈರವೇಶ್ವರನ ಸ್ವಾಮಿಯ ದೇವಸ್ಥಾನ ಕಟ್ಟೋದಕ್ಕೆ ಸುಮಾರು 9 ವರ್ಷಗಳ ಕಾಲ ಇಲ್ಲಿ ಪರಿಶ್ರಮದಿಂದ ಈ ದೇವಸ್ಥಾನವನ್ನು ಕೆತ್ತನೆ ಮಾಡಲಾಗಿದೆ. ಇಲ್ಲಿ ಇರುವಂತಹ ಕಪ್ಪು ಶಿಲೆಗಳನ್ನು ತಮಿಳುನಾಡಿನ ಕಾಂಚೀಪುರಂ ಇಂದ ತಂದು ಈ ದೇವರ ನಮ್ಮ ಸ್ವಾಮಿ ಕಾಲಭೈರವೇಶ್ವರನ ಈ ವಿಗ್ರಹಗಳನ್ನು ಇಲ್ಲಿ ಕಲ್ಲಿನಿಂದ ಕೆತ್ತನೆ ಮಾಡಲಾಗಿದೆ. ಕಾಲಭೈರವ ದೇವಸ್ಥಾನವನ್ನು ಕಟ್ಟಿದಂಥವರು ಮುಖ್ಯ ಶಿಲ್ಪಿ ಮುತ್ತಯ್ಯ ಸ್ಥಪತಿ ಅನ್ನೋರು ಈ ಕಲ್ಲಿನ ಕೆತ್ತನೆಗಳನ್ನು ತುಂಬ ಅದ್ಭುತವಾಗಿ ತುಂಬ ಚೆನ್ನಾಗಿ ಕೆತ್ತನೆಯನ್ನು ಮಾಡಿದ್ದಾರೆ. ಅಷ್ಟಾಂಗ ಭೈರವಂತೂ ನೀವು ನೋಡ್ತಾ ಕಣ್ಣು ತುಂಬಿಸ್ಕೋಬಹುದು, ಆ ಥರ ಕೆತ್ತನೆಯನ್ನು ಮಾಡಲಾಗಿದೆ. 1993ರಲ್ಲಿ ಈ ದೇವಸ್ಥಾನ ಕಟ್ಟೋದಕ್ಕೆ ಸ್ಟಾರ್ಟ್ ಮಾಡಿದ್ದು. ನಂತರ ಜನಗಳಿಗೆ ಈ ದರ್ಶನಕ್ಕೆ ಬಿಟ್ಟಿದ್ದು 2008ರಲ್ಲಿ ಈ ದೇವರ ದರ್ಶನಕ್ಕೆ, ಅಂದರೆ ಈ ದೇವಸ್ಥಾನದ ಒಳಗಡೆ ಜನಸಾಮಾನ್ಯರಿಗೆ ದೇವರ ದರ್ಶನಕ್ಕೆ ಬಿಡುವಂಥದ್ದು. ಸುಮಾರು ವರ್ಷಗಳ ಕಾಲ ಇಲ್ಲಿ ಪರಿಶ್ರಮದಿಂದ ಈ ದೇವಸ್ಥಾನವನ್ನು ಅದ್ಭುತವಾಗಿ ಕೆತ್ತನೆ ಮಾಡಿದ್ದಾರೆ.
ಬನ್ನಿ ಇವಾಗ ನಮ್ಮ ಕಾಲಭೈರವೇಶ್ವರ ಸ್ವಾಮಿಯನ್ನು ದರ್ಶನ ಮಾಡೋಣ. ಕಾಲಭೈರವೇಶ್ವರ ದೇವರ ಮುಂದೆ ಏನು ಗರ್ಭಗುಡಿದೆ ಆ ಮುಂದೆ ಇಲ್ಲಿ ನೋಡ್ತಾ ಇರ್ಬೋದು 12 ಅಷ್ಟಭೈರವನ ವಿಗ್ರಹವನ್ನು ಕೆತ್ತನೆ ಮಾಡಲಾಗಿದೆ. ಏನು 12 ಈ ಅಷ್ಟಭೈರವನ ವಿಗ್ರಹವಿದೆಯೋ ಆ ವಿಗ್ರಹ ಸುಮಾರು 11 ಅಡಿ ಎತ್ತರವಿರುವಂತಹ ಅಷ್ಟಭೈರವನ ವಿಗ್ರಹವನ್ನು ನೀವು ನೋಡ್ತಾ ಇರಬಹುದು. ಭಾನುವಾರ ಆಗಿರೋದ್ರಿಂದ ಇಲ್ಲಿ ವಾರ ಆಗಿರೋದ್ರಿಂದ ಇಷ್ಟು ಜನ ಇದ್ದಾರೆ. ಮಾಮೂಲಿ ದಿನಗಳಲ್ಲಿ ನೀವು ಬಂದರೆ ಇಷ್ಟು ಜನನ ನೀವು ನೋಡೋದಕ್ಕಾಗೋದಿಲ್ಲ. ತುಂಬ ಫ್ರೀಯಾಗಿರುತ್ತೆ, ಯಾವುದೇ ಥರದ ಬ್ಯುಸಿ ಇರೋದಿಲ್ಲ. ಸ್ವಾಮಿ ದರ್ಶನ ತುಂಬ ಚೆನ್ನಾಗಾಗುತ್ತೆ. ನೀವು ನೋಡ್ತಾ ಇರುವಂತಹ ಸ್ವಾಮಿ ಇವಾಗ ನಾವು ದರ್ಶನ ಮಾಡ್ತಾ ಇರೋದು ಕಾಲಭೈರವ ಸ್ವಾಮಿ. ದೇವರಾಜ ಸೇವ್ಯಮಾನ ಪಾವನಾಂಗ್ರಿ ಪಂಕಜಂ ವ್ಯಾಲಯಜ್ಞಶೂತ್ರಮಿಂದು ಶೇಖರಂ ಕೃಪಾಕರಂ ನಾರದಾದಿ ಯೋಗಿವೃಂದ ವಂದಿತ ದಿಗಂಬರಂ ಕಾಶಿಕಾಪುರಾದಿನಾಥ ಕಾಲಭೈರವಂ ಭಜೆ. ಹೀಗೆ ಹಾಡ್ತಾ ನಾವು ಸ್ವಾಮಿ ದರ್ಶನವನ್ನು ಮಾಡಿದೋ ತುಂಬ ಚೆನ್ನಾಗಿ ದರ್ಶನ ಆಯಿತು. ಪಕ್ಕದಲ್ಲಿ ಕಾಲಭೈರವೇಶ್ವರ ನಂತರ ಇಲ್ಲಿ ಮಾಳಮ್ಮನ ದರ್ಶನ ಮಾಡಿದೋ. ನಂತರ ಮಾಳಮ್ಮನ ದರ್ಶನ ಮಾಡಿ ನಂತರ ನೀವು ನೋಡ್ತಾ ಇರುವಂಥರೇ ಪಾರ್ವತಿ ಅಮ್ಮ ಕಂಬದಮ್ಮನಾಗಿ ಇಲ್ಲಿ ಬಂದ ಭಕ್ತಾದಿಗಳ ಏನೇ ಕಷ್ಟಗಳಿದ್ರೂ ಕೂಡ ಅಮ್ಮ ನೆರವೇರಿಸ್ತಾರೆ. ಇವರೇ ಕಂಬದಮ್ಮ. ಇಲ್ಲಿ ಸ್ತಂಭಾಂಬಿಕಾ ಅನ್ನೋ ಹೆಸರಿನಲ್ಲಿ ಯಾರಿಗೆ ಏನೇ ತೊಂದರೆ ಇದ್ರೂ ಕೂಡ ಮಕ್ಕಳಾಗಲಿಲ್ಲ, ಮದುವೆ ಆಗಲಿಲ್ಲ, ಯಾವುದೇ ಥರದ ನೀವು ಬೋರ್ಡ್ ನೋಡ್ತಾ ಇರ್ಬೋದು. ಇಲ್ಲಿ ಮೇಲ್ಗಡೆ ಅಮ್ಮನ ಸ್ತಂಭಾಂಬಿಕಾ ದೇವರಿದೆ. ನೀವು ಕೆಳಗಡೆ ಇಳಿದು ಬಂದರೆ ಇದೇ ವಿಗ್ರಹವನ್ನು ಸ್ವಲ್ಪ ದೊಡ್ಡದಾಗಿ ಇದೆ. ಒಳಗಡೆ ಮೊಬೈಲ್ ಅಲೋ ಇರಲಿಲ್ಲ, ಹಾಗಾಗಿ ನಾನು ಮೊಬೈಲ್ ಎತ್ಕೊಂಡು ಹೋಗಲಿಲ್ಲ. ನೀವು ದರ್ಶನ ಮಾಡಿಕೊಂಡು ಆರಾಮಾಗಿ ಬರ್ಬೋದು. ತಾಯಿ ಪಾರ್ವತೀ ದೇವಿ ಇಲ್ಲಿ ಕಂಬದಮ್ಮನಾಗಿ ಅಂದರೆ ಸ್ತಂಭಾಂಬಿಕನಾಗಿ ಇಲ್ಲಿ ಬಂದಿರೋ ಭಕ್ತಾದಿಗಳ ಏನೇ ಕೋರಿಕೆ ಇದ್ರೂ ಕೂಡ ಇಲ್ಲಿ ತೊಂದರೆಗಳಿಗೆ ಇಲ್ಲಿ ಪರಿಹಾರವನ್ನು ನೀಡ್ತಾರೆ. ಇಲ್ಲಿ ಸುತ್ತಮುತ್ತಲಿನ ಗ್ರಾಮಸ್ಥರು ಇಲ್ಲಿ ಕಂಬದಮ್ಮನ ಹಬ್ಬವನ್ನು ಮಾಡಲಾಗುತ್ತೆ. ಶಿವನಿಗೆ ಸಾಮಾನ್ಯವಾಗಿ ಮುಂದೆ ನಂದಿಯನ್ನು ಇಟ್ಟಿರ್ತಾರೆ. ಇಲ್ಲಿ ನೀವು ನೋಡ್ತಾ ಇರಬಹುದು ದೃಶ್ಯದಲ್ಲಿ ಇಲ್ಲಿ ಶ್ವಾನವನ್ನು ಇಟ್ಟಿದ್ದಾರೆ. ಕಾಲಭೈರವನ ವಾಹನವಾದಂತಹ ಶ್ವಾನವನ್ನು ಇಟ್ಟಿದ್ದಾರೆ. ಕಾಲಭೈರವೇಶ್ವರನ ದೇವಸ್ಥಾನದಲ್ಲಿ ಸ್ವಾಮಿಯ ವಾಹನವಾದಂತಹ ಶ್ವಾನಗಳಿಗೆ ಬೆಳಿಗ್ಗೆ ಸಂಜೆ 2 ಟೈಮ್ ಕೂಡ ಇಲ್ಲಿ ವಿಶೇಷವಾದ ಪೂಜೆಯನ್ನು ಮಾಡಲಾಗುತ್ತೆ. ಇನ್ನು ಕಾಲಭೈರವೇಶ್ವರನ ಸ್ವಾಮಿಯನ್ನು ನಾವು ವರ್ಣನೆ ಮಾಡೋದಾದರೆ ಇವರು ಸ್ವಾಮಿಯ ಶಿವನ ಸ್ವರೂಪವಾಗಿರ್ತಾರೆ, ಆದರೆ ಉಗ್ರ ರೂಪವಾಗಿರ್ತಾರೆ ನಮ್ಮ ಭೈರವ ಸ್ವಾಮಿ. ಉಗ್ರರೂಪವಾದ ನಮ್ಮ ಕಾಲಭೈರವೇಶ್ವರ ಸ್ವಾಮಿ ಕೈಯಲ್ಲಿ ದಂಡಪಾಣಿಯನ್ನು ಇಟ್ಟಿರ್ತಾರೆ. ಅಂದರೆ ದಂಡಿಸುವವರು, ಅಂದರೆ ಕೆಟ್ಟವರನ್ನು ದಂಡಿಸುವವರು ನಮ್ಮ ಭೈರಪ್ಪ. ಕಮಲದಂತೆ ಅರಳಿದ ಕಣ್ಣುಗಳು, ಹುಲಿಯಂತೆ ಕೋರೆ ಹಲ್ಲುಗಳು, ನೀಲಿ ವರ್ಣದವರು, ಮತ್ತು ಕತ್ತಿನ ಸುತ್ತ ಸರ್ಪ, ಕೊರಳಲ್ಲಿ ತಲೆ ಬುರುಡೆಗಳ ಹಾರ, ತ್ರಿಶೂಲ, ಡಮರುಗ, ದಂಡಪಾಣಿನ ಕೈಯಲ್ಲಿ ಹಿಡಿದಂತಹ ನಮ್ಮ ಭೈರವ ತುಂಬ ಭಯಂಕರವಾಗಿರ್ತಾರೆ. ಆದಿಚುಂಚನಗಿರಿಯಲ್ಲಿ ನಮ್ಮ ಭೈರವನನ್ನು ಬೆಟ್ಟದ ಭೈರವ, ಕಾಲದ ಭೈರವ, ಅನ್ನದಾನಿ ಭೈರವ, ಕಾಲಭೈರವ, ಆಕಾಶ ಭೈರವ ಅಂತ ಕರೀತಾರೆ. ಕಾಲಭೈರವೇಶ್ವರ ಸ್ವಾಮಿಯ ದರ್ಶನವಾದ ನಂತರ ನಾನಿಲ್ಲಿ ಆಚೆ ಬರ್ತಾ ಇದ್ದೀನಿ. ಸ್ವಾಮಿಯ ಎದುರುಗಡೆ ಈ ಥರ 3 ಮಂಟಪಗಳನ್ನು ನೀವು ನೋಡ್ತಾ ಇರ್ಬೋದು. ಇಲ್ಲಿ ಪ್ರಮುಖರಾದಂತಹ ಸ್ವಾಮೀಜಿಗಳನ್ನು ಈ ಫೋಟೋವನ್ನು ಇಟ್ಟು ಇಲ್ಲಿ ಸ್ವಾಮಿಗೆ ಪೂಜೆ ನಡೆಯುವಾಗ ಇಲ್ಲಿ ಗುರುವಂದನೆಯನ್ನು ಕೂಡ ಈ ಸ್ವಾಮೀಜಿಗಳಿಗೆ ಪೂಜೆ ನೆರವೇರಿಸಲಾಗುತ್ತೆ. ಇಲ್ಲಿ ನೀವು ಪ್ರಸಾದಕ್ಕೆ ಹೋಗಬಹುದು. ಇಲ್ಲಿ ಯಾವುದು ಬೆಳಿಗ್ಗೆಯಿಂದ ಸಂಜೆವರೆಗೂ ಬಂದ ಭಕ್ತಾದಿಗಳೆಲ್ಲರಿಗೂ ಅನ್ನದಾಸೋಹ ಮಾಡಲಾಗುತ್ತೆ. ಅದಕ್ಕೆ ನಮ್ಮ ಭೈರಪ್ಪನ ಇಲ್ಲಿ ಅನ್ನದಾನಿ ಭೈರವ ಅಂತ ಕರೀತಾರೆ. ಭೈರವ ಅನ್ನುವ 3 ಬೀಜಾಕ್ಷರಗಳಿಂದ ಭೈರವ ಅನ್ನೋ ಹೆಸರು ಬಂದಿದ್ದು. ಬೈ ಅಂದರೆ ಭಯವನ್ನು, ರವ ಅಂದರೆ ಹೋಗಲಾಡಿಸುವುದು, ಭಯವನ್ನು ಹೋಗಲಾಡಿಸುವವರೇ ನಮ್ಮ ಭೈರವ ಸ್ವಾಮಿ. ಶಿವನೇ ತಪಸ್ಸು ಮಾಡಿದಂಥ ಈ ಸ್ಥಳಕ್ಕೆ ಉರಿಗದ್ದಿಗೆ ಅಂತ ಕರೀತಾರೆ. ಅಗ್ನಿಪೀಠ, ಜ್ವಾಲಪೀಠ, ಸ್ವಾಮಿ ಪರಶಿವನೇ ಮೊದಲ ಬಾರಿಗೆ ನಿರ್ಮಿಸಿದಂತಹ ಪೀಠ ಈ ಆದಿಚುಂಚನಗಿರಿ ನಮ್ಮ ಪೀಠ. ಪರಶಿವನೇ ಕೂತು ತಪಸ್ಸನ್ನು ಮಾಡಿದಂತಹ ಜಾಗವನ್ನು ಉರಿಗದ್ದಿಗೆ, ಅಗ್ನಿಪೀಠ, ಜ್ವಾಲಾಪೀಠ ಅಂತ ಏನು ನಾವು ಕರಿತೀವೋ ಆ ಜಾಗದಲ್ಲಿ ಅವತ್ತಿನ ಯಾರು ಸ್ವಾಮೀಜಿಗಳಿರ್ತಾರೋ, ಅಂದರೆ ಈ ಪೀಠಾಧ್ಯಕ್ಷರು, ಈ ದೇವಸ್ಥಾನದ ಪೀಠಾಧ್ಯಕ್ಷರು ವರ್ಷದಲ್ಲಿ 3 ಬಾರಿ ಅಂದರೆ ಹುಣ್ಣಿಮೆ, ಗುರುಪೂರ್ಣಿಮೆ ಮತ್ತು ಶಿವರಾತ್ರಿ, ವಿಜಯದಶಮಿಯ ದಿನ ಆ ಜಾಗದಲ್ಲಿ ಕುತ್ಕೋತಾರೆ. ಇವಾಗ ನಾನಿಲ್ಲಿ ಸ್ವಾಮಿಯ ದರ್ಶನ ಇಲ್ಲ ಕಾಲಭೈರವೇಶ್ವರ ಸ್ವಾಮಿಯ ದರ್ಶನ ಪಡೆದು ನಾನಿವಾಗ ಹೊರಗೆ ಹೋಗ್ತಾ ಇದ್ದೀನಿ. ನಿಮಗೆ ಇನ್ನೂ ವಿಶೇಷತೆಗಳನ್ನ ನಾನು ತೋರಿಸ್ಕೊಡ್ತೀನಿ. ಇಲ್ಲಿ ದೊಡ್ಡ ಗಂಟೆಯನ್ನು
ಇಲ್ಲಿ ಇಡಲಾಗಿದೆ. ಇದು ನೋಡಿ ಕಾಲಭೈರವೇಶ್ವರ ಮೂಲ ಸನ್ನಿಧಿ ದೀಪ ಹಚ್ಚುವ ಜಾಗ ಇದು ಸಾಮಾನ್ಯವಾಗಿ ಭಾನುವಾರ ಮಾತ್ರ ಇದನ್ನು ತೆಗೆದಿರ್ತಾರೆ. ಇಲ್ಲಿ ಏನಾದರೂ ಅಂದ್ಕೊಂಡಿರುವಂಥವ್ರು ಇಲ್ಲಿ ದೀಪಗಳನ್ನ ತಂದು ನೋಡ್ತಾ ಇರ್ಬೋದು ನೀವು. ಬೂದುಗುಂಬಳಕಾಯಿ ಕಟ್ ಮಾಡಿ ಅದರೊಳಗಡೆ ತುಪ್ಪದ ದೀಪ ಬತ್ತಿಯನ್ನು ಇಟ್ಟು ಇಲ್ಲಿ ಪೂಜೆ ನಡೆಸಲಾಗುತ್ತೆ. ನಂತರ ನೀವು ಕಾಣ್ತಾ ಇರುವಂತಹ ಈಗ ನೀವೇನು ನೋಡ್ತಾ ಇದ್ದೀರಿ ಆ ದೇವಸ್ಥಾನದೊಳಗಡೆ ಇವಾಗ ನಾನು ಹೋಗ್ತಾ ಇದ್ದೀನಿ ಬನ್ನಿ. ಇದು ಸ್ವಾಮಿ ನಮ್ಮ ಬಾಲ ಗಂಗಾಧರನಾಥ ಸ್ವಾಮೀಜಿಯವರು ಐಕ್ಯವಾದಂತಹ ಸ್ಥಳ ಇದು. ನಮ್ಮ ಬಾಲ ಗಂಗಾಧರನಾಥ ಸ್ವಾಮೀಜಿಯವರು ಇಲ್ಲಿ 71ನೇ ಪೀಠಾಧ್ಯಕ್ಷರಾಗಿ ಈ ಸಂಸ್ಥಾನಕ್ಕೆ ಬರ್ತಾರೆ. ಏನು ನಮ್ಮ ಕಾಲಭೈರವೇಶ್ವರ ಈ ಆದಿಚುಂಚನಗಿರಿ ಇಷ್ಟು ಜೀರ್ಣೋದ್ಧಾರ ಆಗೋದಕ್ಕೆ ಇವರೇ ಮುಖ್ಯ ಪ್ರಮುಖರು ಅಂತ ಹೇಳ್ಬೋದು. ದೇವಸ್ಥಾನದ ಜೀರ್ಣೋದ್ಧಾರ ಅಲ್ಲದೆ ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಧಾರ್ಮಿಕವಾಗಿ, ಸಾಂಸ್ಕೃತಿಕವಾಗಿ ಅನಾಥಾಶ್ರಮ, ವೃದ್ಧಾಶ್ರಮ, ಮಹಿಳಾ ಸೇವಾಶ್ರಮ, ನಿರ್ಗತಿಕರ ಬಗ್ಗೆ ಇವರು ವಿಶೇಷವಾದ ಮಮತೆಯನ್ನು ಒಳಗೊಂಡಿದ್ದವರು ನಮ್ಮ ಬಾಲ ಗಂಗಾಧರನಾಥ ಸ್ವಾಮೀಜಿ ಅಂತ ಹೇಳ್ಬೋದು. ನೀವಿವಾಗ ಏನು ನೋಡ್ತಾ ಇದ್ದೀರಿ ಕಾಲಭೈರವೇಶ್ವರ ಸ್ವಾಮಿಯ ದೇವಸ್ಥಾನವನ್ನು ಇವರ ನೇತೃತ್ವದಲ್ಲಿ 9 ವರ್ಷಗಳ ಪರಿಶ್ರಮದಿಂದ ಕಟ್ಟಿದಂತಹ ದೇವಸ್ಥಾನ. ಗಂಗಾಧರನಾಥ ಸ್ವಾಮೀಜಿಯವರು ಮಾಡಿದಂಥ ಪುಣ್ಯ ಕೆಲಸಗಳು ಒಂದಲ್ಲ ಎರಡಲ್ಲ. ಈ ಮಠದಲ್ಲಿ ಎಷ್ಟು ಅನಾಥ ಮಕ್ಕಳಿಗೆ ಶಿಕ್ಷಣವನ್ನು ಕೊಡ್ತಾ ಇದ್ದಾರೆ. ಮೂಲೆಗಳಲ್ಲಿಯೂ ಕೂಡ ಆದಿಚುಂಚನಗಿರಿಯ ಮಠವನ್ನು ನಿರ್ಮಿಸಿದ್ದಾರೆ. ಇವರು ಇದ್ದಂತಹ 3 ದಶಕಗಳಲ್ಲಿ ನಮ್ಮ ಆದಿಚುಂಚನಗಿರಿ ದೇವಸ್ಥಾನವನ್ನು ಅಷ್ಟು ಜೀರ್ಣೋದ್ಧಾರ ಮಾಡಿ ಪ್ರಪಂಚಾದ್ಯಂತ ಗುರುತಿಸುವ ಮಟ್ಟಕ್ಕೆ ಮಾಡಿದ್ದಾರೆ ಅಂದರೆ ನಮ್ಮ ಬಾಲ ಗಂಗಾಧರನಾಥ ಸ್ವಾಮೀಜಿ ಅಂತ ಹೇಳ್ಬೋದು. ಇವರ ನೇತೃತ್ವದಲ್ಲಿ ಎಷ್ಟೋ ಹಾಸ್ಪಿಟಲ್ಗಳನ್ನು ಇವರು ತೆರೆದಿದ್ದಾರೆ. ಇಲ್ಲಿ ಈ ದೇವಸ್ಥಾನದ ಹತ್ತಿರದಲ್ಲಿರುವಂಥ ಬೆಳ್ಳು ಕ್ರಾಸಲ್ಲಿ ಈ ಆದಿಚುಂಚನಗಿರಿ ಹಾಸ್ಪಿಟಲ್ ಇದೆ. ಮತ್ತು ಯೂನಿವರ್ಸಿಟಿಗಳನ್ನ ಶೈಕ್ಷಣಿಕವಾಗಿ ಎಷ್ಟೋ ಮಕ್ಕಳುಗಳಿಗೆ ಇಲ್ಲಿ ನಾವು ತುಂಬ ದೂರಕ್ಕೆ ಈ ಸುತ್ತಮುತ್ತಲ ಜಾಗದ ಮಕ್ಕಳುಗಳು ಓದೋದಕ್ಕೆ ತುಂಬ ದೂರಕ್ಕೆ ಹೋಗ್ಬೇಕಿತ್ತು. ಇಲ್ಲೇ ಯೂನಿವರ್ಸಿಟಿ ಮಾಡಿರೋದ್ರಿಂದ ಇಲ್ಲಿ ಮಕ್ಕಳುಗಳಿಗೆ ವಿದ್ಯಾಭ್ಯಾಸಕ್ಕೆ ತುಂಬ ಅನುಕೂಲ ಆಯಿತು. ಮತ್ತು ಹಾಸ್ಪಿಟಲ್ ಕಟ್ಟಿಸಿರೋದ್ರಿಂದ ಹಾಸ್ಪಿಟಲ್ಗೆ ಹೋಗಬೇಕು ಅನ್ನೋದಾದರೆ ಇಲ್ಲಿರುವಂಥ ಜನಗಳು ತುಂಬ ದೂರಕ್ಕೆ ಹೋಗಬೇಕಾಗಿತ್ತು. ಇವರ ನೇತೃತ್ವದಲ್ಲಿ ಆ ಬೆಳ್ಳು ಕ್ರಾಸಲ್ಲಿ ಏನು ಒಂದು ಹಾಸ್ಪಿಟಲ್ ಕಟ್ಟಿದಾರೋ ಅದು ಒಂದು ಗೌರ್ಮೆಂಟ್ ಹಾಸ್ಪಿಟಲ್ ಲೆವೆಲಲ್ಲಿ ಇವಾಗ ಒಂದು ಕಡಿಮೆ ವೆಚ್ಚದಲ್ಲಿ ಜನರಿಗೆ ಸೇವೆಯನ್ನು ನೀಡ್ತಾ ಐತೆ ಆ ಹಾಸ್ಪಿಟಲ್ಲು. ಹೊರದೇಶಗಳಲ್ಲಿಯೂ ಎಷ್ಟೋ ಮಠಗಳನ್ನು ನಿರ್ಮಿಸಿದ್ದಾರೆ. ಆ ಕೀರ್ತಿ ನಮ್ಮ ಬಾಲ ಗಂಗಾಧರನಾಥ ಸ್ವಾಮೀಜಿಗೆ ಸಲ್ಲತಕ್ಕದ್ದು. ಬಾಲ ಗಂಗಾಧರನಾಥ ಸ್ವಾಮೀಜಿಯ ದರ್ಶನ ಮಾಡಿ ನಾನು ಇವಾಗ ಇನ್ನೂ ಕೆಲವು ವಿಶೇಷತೆಗಳನ್ನು ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ. ವಿಡಿಯೋ ಆಲ್ರೆಡಿ ಲೆಂತಿ ಆಗಿರೋದ್ರಿಂದ ಇನ್ನೂ ಎಷ್ಟೋ ವಿಶೇಷತೆಗಳಿವೆ, ಅದನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ.